ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಈರುಳ್ಳಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ನಿಂದ ಮಾಡೋ ರಾಯ್ತ ಮೊಸರು ಬಜ್ಜಿ ಹೇಳ್ಕೊಡ್ತೀನಿ. ಅದು ಮಾಡೋಕ್ಕೇನೋ ತುಂಬಾ ಈಸಿ. ಜಸ್ಟ್ ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಆ್ಯಸ್ ಯೂಶ್ವಲ್ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಇಂಗು ಹಾಗೆ ಕರಿಬೇವು ಎಲ್ಲ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಫಸ್ಟು. ಅಷ್ಟೊತ್ತಿಗಾಗಲೇ ನೀವು ಸ್ಪ್ರಿಂಗ್ ಆನಿಯನನ್ನು ಹೆಚ್ಚಿಟ್ಕೊಂಡಿರ್ಬೇಕು. ಈ ಥರ ಈರುಳ್ಳಿ ಸೊಪ್ಪನ್ನು ನೀಟಾಗಿ ಹೆಚ್ಚಿಟ್ಕೊಂಡಿರಬೇಕು. ಚೆನ್ನಾಗಿ ತೊಳಿಬೇಕು ಇದನ್ನು, ಯಾಕಂದರೆ ಬುಡದಲ್ಲೂ ಎಲ್ಲ ಮಣ್ಣೆಲ್ಲ ತುಂಬ ಇರುತ್ತೆ. ಚೆನ್ನಾಗಿ ತೊಳೆದು ಒಂದು 3-4 ಸರಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಕಟ್ ಮಾಡಿ ಇದು ನೋಡಿದರೆ ಇಷ್ಟೊಂದು ಆದಂಗೆ ಅನಿಸುತ್ತೆ. ಆಮೇಲೆ ಅದು ಎಲ್ಲ ಶ್ರಿಂಕ್ ಆಗೋಗ್ಬಿಟ್ಟು ಇಷ್ಟಾಗುತ್ತೆ ಅಷ್ಟೇ. ನೋಡೋಕೆ ಇಷ್ಟೊಂದು ಅನಿಸುತ್ತೆ ಫಸ್ಟ್ ಹೆಚ್ಚಿದಾಗ. ಅದನ್ನೆಲ್ಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಈರುಳ್ಳಿ ಸೊಪ್ಪಲ್ಲಿ ಸಲ್ಫರ್ ಅನ್ನೋ ಒಂದು ಅಂಶ ಇರುತ್ತೆ. ಅದರಿಂದ ಎಷ್ಟೆಲ್ಲ ಯೂಸಸ್ ಇದೆ ಅಂತಂದರೆ, ಅದು ಕ್ಯಾನ್ಸರ್ ಅಂತ ಕಾಯಿಲೆಯಿಂದನೂ ಸಹ ನಮ್ಮನ್ನು ಕಾಪಾಡುತ್ತೆ. ಇದನ್ನು ನಾವು ಯೂಶ್ವಲಿ ಫ್ರೈಡ್ ರೈಸ್, ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡಿ, ಚೈನೀಸ್ ಫುಡ್ಡಲ್ಲಂತೂ ತುಂಬ ಯೂಸ್ ಮಾಡ್ತೀವಿ ನಾವು ಇದನ್ನು. ಈರುಳ್ಳಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ವಿಟಮಿನ್, ಪ್ರೋಟೀನ್, ಸಲ್ಫರ್, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಅದೇ ಹೇಳಿದ್ನಲ್ಲ, ಕ್ಯಾನ್ಸರ್ ಸೆಲ್ಸನ್ನು ಬುಡದಿಂದನೇ ತೆಗೆದಾಕ್ಬಿಡುತ್ತೆ. ಫಸ್ಟು ಸ್ಟಾರ್ಟಿಂಗ್ ಹಂತದಲ್ಲೇ ತೆಗೆದಾಕತ್ತಂತೆ ಇದನ್ನು ನಾವು ಚೆನ್ನಾಗಿ ತಿಂದರೆ. ಡಯಾಬಿಟಿಸ್ ರೋಗಿಗಳಿಗೂ ಆ ಸಲ್ಫರ್ ಇರೋದ್ರಿಂದ ಇನ್ಸುಲಿನ್ ಉತ್ಪಾದನೆ ಜಾಸ್ತಿ ಆಗಿಬಿಟ್ಟು ಅದರಿಂದ ಕಾಪಾಡುತ್ತೆ. ಹೊಟ್ಟೆ ಫೈಬರಸ್ ಆಗಿರೋದ್ರಿಂದ ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡುತ್ತೆ. ಕಣ್ಣಿಗೆ ಒಳ್ಳೆಯದು. ಶೀತ, ಕೆಮ್ಮು, ಜ್ವರ ಯಾವುದರಿಂದನೂ ಕಾಪಾಡೋದಕ್ಕೂ ಒಳ್ಳೆಯದು. ನೋಡಿ, ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕು. ಶ್ರಿಂಕ್ ಆಗ್ತಾ ಬರುತ್ತೆ ಬಾಡಿಸ್ತಾ. ನಿಮಗಿದು ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಎಲ್ಲನೂ ಹೀಗೆ ಶ್ರಿಂಕ್ ಆಯಿತು. ಆದಮೇಲೆ ಕೆಳಗಡೆ ಇಟ್ಕೊಂಡು ಬಿಡಬೇಕು. ಆಮೇಲೆ ನಾವು ಆಲ್ಮೋಸ್ಟ್ ಆದಮೇಲೆ ಕೆಳಗಡೆ ಇಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನೋಡಿ, ಈ ಥರ ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಇಡಬೇಕು. ಆಮೇಲೆ ಮಧ್ಯೆ ಉಪ್ಪನ್ನ ಬೇಯುವಾಗಲೇ ಹಾಕ್ಕೊಂಡಿಟ್ಬಿಟ್ಟಿರಬೇಕು. ಈಗ ಮೇಲಿಂದ ಒಂಚೂರು ಕಾಯಿ ಹಾಕ್ಕೊಂಡ್ರೆ ಆಯ್ತಷ್ಟೆ. ಕಾಯಿ ಹಾಕ್ಬಿಟ್ಟು ಮೊಸರು ಒಂದು ಎಷ್ಟು ನಿಮಗೆ ಬೇಕು ಇದು ನೋಡ್ಕೊಂಡ್ಬಿಟ್ಟು ಮೊಸರು ಸೇರಿಸ್ಬಿಟ್ರೆ ನಮ್ಮ ರಾಯ್ತ, ಈರುಳ್ಳಿ ಸೊಪ್ಪಿನ ರಾಯ್ತ ರೆಡಿ ಆಯಿತು. ತುಂಬಾ ಹೆಲ್ದಿಯಾಗಿದೆ. ಹಾಗೆ ಎಷ್ಟು ಡೆಲಿಷಿಯಸ್ ಆಗಿರುತ್ತೆ ಅಂತಂದರೆ, ಅನ್ನದ ಜೊತೆ ಆಗಲಿ, ನೀವು ರೊಟ್ಟಿಗಿಟ್ಟಿಗೂ ಬೇಕಾದರೂ ಹಾಕ್ಕೊಳ್ಬೋದು. ಅಷ್ಟು ತುಂಬಾ ಡೆಲಿಷಿಯಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ, ಮಿಸ್ ಮಾಡಿಬಿಡಿ. ಈ ರೀತಿ ಚೆನ್ನಾಗಿ ಮೊಸರನ್ನು ಹಾಕಿಬಿಟ್ಟು ಅದನ್ನು, ಈ ಮೊಸರನ್ನು ಸಹ ನಾವೀಗೆ ತಂಬಳಿಯಲ್ಲಾಗಲಿ ಮೊಸರು ಬಜ್ಜಿಲಾಗಲಿ ಚೂರು ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ರೆ ನಮ್ಮ ಕಿಡ್ನಿಗೆಲ್ಲನೂ ತುಂಬಾ ಒಳ್ಳೆಯದು. ಅಷ್ಟಂತೂ ಸ್ವಲ್ಪ ನಾವು ಊಟದಲ್ಲಾದರೂ ತಿಂದು ಬಿಡಬೇಕು ಅದನ್ನು. ನಾವು ಅದನ್ನು ಕುಡಿಯೋದು ಎಲ್ಲ ಮಾಡಿದ್ರೆ ಡೈರೆಕ್ಟ್ ರಕ್ತಕ್ಕೆ ಇದಾಗುತ್ತೆ. ಬಟ್ ಈ ಥರ ಆಹಾರದ ಜೊತೆ ನಾವು ಚೆನ್ನಾಗಿ ಅದನ್ನು ತಿಂದಷ್ಟು ಒಳ್ಳೆಯದೇ ಆಗುತ್ತೆ. ನೋಡಿ, ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.